Find the equation of the line. Find the equation of the line passing through the point. Passing through the point 6 comma minus 4. 6 comma minus 4 and perpendicular to the line, perpendicular to the line 6x minus 6y plus 30 is equal to 0. 7x minus 6y plus 30 is equal to 0. Okay. Now, board ನೋಡ್ಕೊಳ್ಳಿ. Previous problem ಅಲ್ಲಿ ಏನಂತ ಕೊಟ್ಟಿದ್ರು, parallel ಅಂತ ಕೊಟ್ಟಿದ್ರು. ಸೊ ನಾವು ಏನ್ ಯೂಸ್ ಮಾಡಿದ್ರಿ, given equation ಇಂದ parallel slope find out ಮಾಡಿ ಅದನ್ನ ಯೂಸ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕು. ವಾಟ್ ಈಸ್ ಸ್ಲೋಪ್? minus a by b ಏನಾಗುತ್ತೆ, minus 7 by minus 6 nothing but 7 by 6. ಓಕೆ, ಬಟ್ ಅವ್ರ ಕಂಡೀಷನ್ ಕೊಟ್ಟಿರೋದೇನು, ಪರ್ಪೆಂಡಿಕ್ಯುಲರ್ ಅಂತ. ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ ನೀವ್ ಏನ್ ಮಾಡ್ಬೇಕು, ಇದನ್ನ ಇನ್ವರ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು, ಇನ್ವರ್ಸ್ ಮಾಡ್ಬೇಕು. ಸೊ ಸ್ಲೋಪ್ ಬಿಕಮ್ಸ್, ದಿಸ್ ಇಸ್ m1, m2 ಬಿಕಮ್ಸ್ 7 by 6 ಇದ್ರೆ ಏನಾಗುತ್ತೆ, 6 by 7 ಆಗುತ್ತೆ. ಪಾಸಿಟಿವ್ ಇದ್ರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ ಸ್ಲೋಪ್ ಇನ್ವರ್ಸ್ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಪಾಸಿಟಿವ್ ಬಿಕಮ್ಸ್ ನೆಗೆಟಿವ್, ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಸೊ ಇಲ್ಲಿ ಪಾಸಿಟಿವ್ ಬಂದಿತ್ತು, ಅದಕ್ಕೆ ನಾವು ಇಲ್ಲಿ ನೆಗೆಟಿವ್ ಬರ್ಕೊಂಡ್ವಿ. ಈಗ ಇಲ್ಲೊಂದು ಸ್ಲೋಪ್ ಸಿಕ್ಕಿದೆ, ಈಗ ಇಲ್ಲಿ ಪಾಯಿಂಟ್ ಸಿಕ್ಕಿದೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ವಾಟ್ ಇಸ್ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ? y minus y1 is equal to m into x minus x1. Y minus, what is y1? Minus 4. What is slope? Minus 6 by 7. X minus, what is x1? 6. So ಮಾಡಿದ್ರೆ ಇದರ 7 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 into y is what? 7y minus into minus 6 plus 7 4s are 28 is equal to minus 6 into x is what? Minus 6x minus into minus is what? Plus 6 6 are 36. Now again x coefficient should be what? Positive. So ಅದಕ್ಕೆ ನಾನು ಏನ್ ಮಾಡ್ತೀನಿ, ಇವೆರಡನ್ನ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಮಾಡ್ಕೊಂಡ್ರೆ 6x plus 7y plus 28 minus 36 is equal to 0. 6x plus 7y 28 and 36 ಹೋದ್ರೆ ಎಷ್ಟು, minus 8 is equal to 0. ಅರ್ಥ ಆಯ್ತಾ ಏನ್ ಮಾಡ್ಬೇಕು? ಸೊ ಒಂದ್ ಕಡೆ ಒಂದ್ ಕಾರ್ನರ್ ಅಲ್ಲಿ ಬರ್ಕೊಳ್ಳಿ. ಒಂದ್ ಕಾರ್ನರ್ ಅಲ್ಲಿ when ಬರ್ಕೊಳ್ಳಿ ಸೆಂಟೆನ್ಸ್. when perpendicular to the line is given, when perpendicular to the line is given, first we need to find the slope of the given equation, and do the inverse of the slope and put opposite symbols ಅಥವಾ sign. put ಅಥವಾ assign opposite signs. ಅಂದ್ರೆ ನಿಮಗೆ ಸ್ಲೋಪ್ ಪಾಸಿಟಿವ್ ಅಲ್ಲಿ ಬಂದಿದ್ರೆ ನೀವೇನ್ ಮಾಡ್ಬೇಕು, ನೆಗೆಟಿವ್ ಅಸೈನ್ ಮಾಡ್ಬೇಕು. ನೆಗೆಟಿವ್ ಬಂದಿದ್ರೆ ನೀವೇನ್ ಮಾಡ್ಬೇಕು, ಪಾಸಿಟಿವ್ ಅಸೈನ್ ಮಾಡ್ಬೇಕು. ಹಾಗೆ ಸ್ಲೋಪ್ ನ ನೀವೇನ್ ಮಾಡ್ಬೇಕು, ಇನ್ವರ್ಸ್ ಮಾಡ್ಬೇಕು. ಮೇಲಿರೋದು ಕೆಳಗೆ, ಕೆಳಗಿರೋದು ಮೇಲೆ, ಅಥವಾ ರೆಸಿಪ್ರೋಕಲ್ ಅಂತಲೂ ಕೂಡ ನೀವು ಕರಿಬಹುದು. ಇದು ಯಾವಾಗ ಪರ್ಪೆಂಡಿಕ್ಯುಲರ್ ಅನ್ನೋ ಒಂದು ವರ್ಡ್ ಬಂದಾಗ. ಇಷ್ಟ ಅರ್ಥ ಆಗಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್, find the equation of straight line. Find the equation of straight line
Find the equation of straight line perpendicular to x plus 5y minus 9 is equal to 0. X plus 5y minus 9 is equal to 0, and passing through the point 1 comma 2. 1 comma 2. ಸೊ ಗೊತ್ತಿರೋರು ಮಾಡ್ತಾ ಇರಿ, ಗೊತ್ತಾಗದೆ ಇರೋರು ಬೋರ್ಡ್ ನೋಡಿ. ಸೊ ಈಗ ಅವ್ರು ಏನಂತ ವರ್ಡ್ ಯೂಸ್ ಮಾಡಿದ್ದಾರೆ, ಪರ್ಪೆಂಡಿಕ್ಯುಲರ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ನಾನು ಇದ್ರದ್ದು ಸ್ಲೋಪ್ ಫೈಂಡ್ ಔಟ್ ಮಾಡ್ತೀನಿ. m1 is equal to minus x ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೂ 1 ಇರುತ್ತೆ ಅಂತ ನಾವು ತಿಳ್ಕೋಬೇಕು. y ಕೋಎಫಿಷಿಯಂಟ್ ಏನಿದೆ 5 ಇದೆ. ಇದು ನಮ್ಗೆ ಸ್ಲೋಪ್ ಸಿಕ್ಕಿದೆ. ಪರ್ಪೆಂಡಿಕ್ಯುಲರ್ ಅಂತ ಬಂದಿರೋದಕ್ಕೆ ನಾನು ಏನಂತ ಹೇಳಿದೀನಿ, ಬಂದಿರತಕ್ಕಂಥ ಸ್ಲೋಪ್ ನಾನು ಏನ್ ಮಾಡ್ಬೇಕು, ಇನ್ವರ್ಸ್ ಮಾಡಿದಾಗ ಏನ್ ಬರುತ್ತೆ, 5 ಡಿವೈಡೆಡ್ ಬೈ 1. ಈಗ 1/5 ಇರೋದು ಏನಾಯ್ತು, 5/1 ಆಯ್ತು. ಈ ನೆಗೆಟಿವ್ ಸಿಂಬಲ್ ಇರೋದು ಏನಾಗುತ್ತೆ, ಪಾಸಿಟಿವ್. ಸೊ ದಿಸ್ ಇಸ್ ನಥಿಂಗ್ ಬಟ್ 5 ಅಲ್ವಾ, 5/1 ಇಸ್ ನಥಿಂಗ್ ಬಟ್ 5. ಈಗ ಸ್ಲೋಪ್ 5 ಸಿಕ್ತು. ಪಾಯಿಂಟ್ ಇದೆ, ಒಂದು ಸ್ಲೋಪ್ ಇದೆ. ಅಗೈನ್ ಯಾವ ಫಾರ್ಮುಲಾ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಸೊ y minus what is y1, 2 is equal to slope is 5. X minus what is x1, 1. So y minus 2 is equal to 5x minus 5. Now 5x minus y, sorry, plus y ಈ ಕಡೆ ಹೋದ್ರೆ minus y, minus 2 ಈ ಕಡೆ ಹೋದ್ರೆ plus 2. So minus 5 plus 2 is equal to 0. 5x minus y minus 3 is equal to 0. ಅರ್ಥ ಆಗಿದೆಯಾ ಇದು ಯಾವ ತರ ಮಾಡೋದು ಅಂತ? ಫಾಸ್ಟ್ ತಿಳ್ಕೊಳ್ಳಿ. Next question. Find the equation of the equation of line passing through 6 comma minus 4 and perpendicular to the line joining the points -8 comma -6 and 2 comma -4. 2 comma -4. Yeah. ಏನ್ ಮಾಡ್ತೀರಾ? ಫಸ್ಟ್ ಈಗ ನೀವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಅವ್ರೊಂದು ಈಕ್ವೇಶನ್ ಡೈರೆಕ್ಟ್ ಆಗಿ ಕೊಟ್ಕೊಟ್ಟಿದ್ರು. ಬಟ್ ಇಲ್ಲ ಅವ್ರ ಈಕ್ವೇಶನ್ ಕೊಟ್ಟಿದಾರಾ? ಇಲ್ಲ. ಸೊ ನೀವೇನ್ ಮಾಡ್ಬೇಕು, ಈಕ್ವೇಶನ್ ಫಾರ್ಮ್ ಮಾಡ್ಬೇಕು. ಈಕ್ವೇಶನ್ ಫಾರ್ಮ್ ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು, ಸ್ಲೋಪ್ ತಕೋಬೇಕು. ಬೈ ಯೂಸಿಂಗ್ ದಟ್ ಸ್ಲೋಪ್ ಅಂಡ್ ದಿಸ್ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿರೋದಕ್ಕೆ ನೀವೇನ್ ಮಾಡ್ಬೇಕು, ಸ್ಲೋಪ್ ನ ಮತ್ತು ಏನ್ ಮಾಡ್ಬೇಕು, ಇನ್ವರ್ಸ್ ಮಾಡಿ ಸೈನ್ ಚೇಂಜ್ ಮಾಡಿ ಮಾಡ್ಬೇಕು. ಅದು ಒಂದ್ ಮೆಥಡ್. ಇನ್ನೊಂದ್ ಮೆಥಡ್ ಏನು, ಈಗ ಆಲ್ರೆಡಿ ಅವ್ರು ಏನ್ ಕೊಟ್ಬಿಟ್ಟಿದ್ದಾರೆ, 2 ಪಾಯಿಂಟ್ ಕೊಟ್ಟಿದ್ದಾರೆ. ಕ್ಯಾನ್ ಐ ಫೈಂಡ್ ದ ಸ್ಲೋಪ್ ಬೈ ಯೂಸಿಂಗ್ ದೀಸ್ 2 ಪಾಯಿಂಟ್ಸ್? ಫಾರ್ಮುಲಾ ಇದೆ ತಾನೆ.
ಏನು ಫಾರ್ಮುಲಾ m is equal to y2 minus y1 divided by x2 minus x1. ಸೊ ಈಗ y2 ವ್ಯಾಲ್ಯೂ ಏನಿದೆ -4 minus what is y1 value -6 divided by what is x2 value 2 minus what is x1 value -8. So minus into minus ಏನು plus what is -4 plus 6 plus 2 divided by minus into minus ಏನು plus 2 plus 8 ಏನು 10. So 2 ones are 2 5s are 1/5. ಸ್ಲೋಪ್ ಸಿಕ್ತು ನಮಗೆ. ಈಗ ನೀವೇನ್ ಹೇಳಿದ್ರಿ ಮ್ಯಾಮ್ ಈಕ್ವೇಶನ್ ಫಾರ್ಮ್ ಮಾಡ್ಬೇಕು, ಹಂಗೂ ಮಾಡ್ಬೋದು. ಹೇಗಿದ್ರು 2 ಪಾಯಿಂಟ್ ಕೊಟ್ಟಿದ್ದೀನಿ, 2 ಪಾಯಿಂಟ್ ಫಾರ್ಮುಲಾ ಹಾಕ್ಬಿಟ್ಟು ಈಕ್ವೇಶನ್ ಫೈಂಡ್ ಔಟ್ ಮಾಡಿ, ಅದಾದ್ಮೇಲೆ ಸ್ಲೋಪ್ ಫೈಂಡ್ ಔಟ್ ಮಾಡಿ, ಲೆಂತಿ ಪ್ರೊಸೀಜರ್. ಬಟ್ ಡೈರೆಕ್ಟ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, ನೀವು ಸ್ಲೋಪ್ ಫೈಂಡ್ ಔಟ್ ಮಾಡ್ತಿದ್ದೀರಾ. ಓಕೆ, ಬಟ್ ಸೇಮ್ ಸ್ಲೋಪ್ ತಗೋಬೇಕಾ? ವೈ? ಬಿಕಾಸ್ ಪರ್ಪೆಂಡಿಕ್ಯುಲರ್. ಅದೇ ಪ್ಯಾರಲಲ್ ಅಂತ ಕೊಟ್ಟಿದ್ರೆ ಈ ಸೇಮ್ ತಗೋತಾ ಇದ್ರಿ. ಈಗ ಸ್ಲೋಪ್ ಏನಾಯ್ತು, ಇದು m1 m2 ಏನಾಗುತ್ತೆ -5. ಏನಾಗುತ್ತೆ ವ್ಯಾಲ್ಯೂ -5. ಬಿಕಾಸ್ ಇದು ರೆಸಿಪ್ರೋಕಲ್ ಏನಾಯ್ತು 5 ಪಾಸಿಟಿವ್ ಇದ್ರೆ ನೀವೇನ್ ತಗೋಬೇಕು ನೆಗೆಟಿವ್. ಸೊ ತಗೊಂಡ್ಬಂದ್ಬಿಟ್ಟು ಈಗ ಈ ಪಾಯಿಂಟ್ ಜೊತೆ ಯಾವ ಫಾರ್ಮುಲಾ ಹಾಕ್ತೀರಾ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಸೊ ಹಾಕಿದಾಗ ಏನ್ ಬರುತ್ತೆ, y1 is equal to m into x minus x1 y minus what is y1 value -4 is equal to slope ಏನಂತ ಬಂದಿದೆ -5 x minus what is x1 6. Now y minus into minus ಏನು +4 -5 into x is what -5x minus into minus 6 plus 6 5s are 30. ಅರ್ಥ ಆಯ್ತಾ? ಇವಾಗ x ಕೋಎಫಿಷಿಯಂಟ್ ನೆಗೆಟಿವ್ ಇದೆ, ಸೊ ಎರಡನ್ನು ಏನ್ ಮಾಡ್ಕೊಡ್ತೀರಾ, ಈ ಕಡೆ ಶಿಫ್ಟ್ ಮಾಡಿದ್ರೆ 5x plus y plus 4 minus 30 is equal to 0. Final answer is 5x plus y minus 26 is equal to 0. So ಇದು ಅರ್ಥ ಆಗಿದೆಯಾ? 2 ಪಾಯಿಂಟ್ಸ್ ಕೊಟ್ಟಾಗ ಯಾವ ತರ ಮಾಡ್ಬೇಕು, ಜಸ್ಟ್ ಲೈನ್ ಕೊಟ್ಟಾಗ ಯಾವ ತರ ಮಾಡ್ಬೇಕು, ಕ್ವಶನ್ ಓದಿದ ತಕ್ಷಣ ನಿಮಗೆ ಯಾವ ಫಾರ್ಮುಲಾ ನೆನಪಾಗಬೇಕು ಅದನ್ನ ನೀವು ರಿಪೀಟೆಡ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ಸ್ಟ್ರೈಟ್ ಲೈನ್ ಚಾಪ್ಟರ್ ಈಸಿ. ಓಕೆ, ಒಂದೇ ಸಲ ನೋಡಿದ ತಕ್ಷಣ ಗೊತ್ತಾಗಲ್ಲ, ಬಟ್ ರಿಪೀಟೆಡ್ ಕ್ವಶನ್ಸ್ ಗಳನ್ನ ಓದಿ ಬೇಗ ನೀವು ಐಡೆಂಟಿಫೈ ಮಾಡಬೇಕು ಯಾವ ಫಾರ್ಮುಲಾ ಹಾಕ್ಬೇಕು ಅಂತ ಅಂದ್ಬಿಟ್ಟು. ಸೊ ಫಾಸ್ಟ್ ಆಗಿ ಬರ್ಕೊಳ್ಳಿ. ಎರೇಸ್ ಮಾಡ್ಬೋದಾ? ಬರ್ದಿದ್ದೀರಾ ಎಲ್ಲರೂ? ಸೊ ಲಾಸ್ಟ್ ಟಾಪಿಕ್, angle between two lines. That was the last topic. Very angle between two lines. ನೀವೇನ್ ಮಾಡ್ಬೇಕು, ಮನೆಗೆ ಹೋಗಿ ಕ್ವಶನ್ ಪೇಪರ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಟ್ರೈ ಮಾಡ್ಬೇಕು. ಇಲ್ಲೇನ್ ಕವರ್ ಮಾಡಿದೀನೋ ಸೇಮೇ ಬಂದಿರುತ್ತೆ, ಏನು ಡಿಫ್ರೆಂಟ್ ಬಂದಿರಲ್ಲ, ಏನ್ ನಂಬರ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ಯಾವ್ದು ಗೊತ್ತಾಗ್ಲಿಲ್ಲ ಬಂದು ಕೇಳ್ಕೊಳ್ಳಿ. ಅಟ್ಲೀಸ್ಟ್ 5 years ಆದ್ರೂ ಮಾಡಿ. ಅಲ್ಲಿ ನಾವೇನೋ 9 ವರ್ಷದ ಕ್ವಶನ್ ಪೇಪರ್ಗಳು ಇಟ್ಟಿದೀವಿ, ಬಟ್ ಅಟ್ಲೀಸ್ಟ್ 2020 ಇಂದ ಈ ಕಡೆ ಏನಿದೆ ಕ್ವಶನ್ ಪೇಪರ್ಸ್ ಗಳನ್ನ ಟ್ರೈ ಮಾಡಿ. ಓಕೆ, ಇದನ್ನ ಎರೇಸ್ ಮಾಡ್ಬೋದಾ? ಹೆಡ್ಡಿಂಗ್ ಹಾಕೊಂಡ್ರ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್, ಟೂ ಕರ್ವ್ಸ್, ಸಾರಿ ಲೈನ್ಸ್, ನಾಟ್ ಕರ್ವ್ಸ್. ಫಾರ್ಮುಲಾ ಬರ್ಕೊಳ್ಳಿ. tan theta is equal to modulus of m1 minus m2 divided by 1 plus m1 into m2. ನೀಟಾಗಿ ಬರ್ಕೊಳ್ಳಿ. Modulus, what is modulus? What is modulus? ಏನು ಮಾಡ್ಯುಲಸ್ ಅಂದ್ರೆ? ಮಾಡ್ಯುಲಸ್ ಅಂತಂದ್ರೆ ನಿಮ್ಮ ಆನ್ಸರ್ ಸಾಲ್ವ್ ಮಾಡಿದಾದ್ಮೇಲೆ ನೆಗೆಟಿವ್ ಅಲ್ಲಿ ಬಂದಿದ್ರು ಕೂಡ ನೀವು ಎದ್ರಲ್ಲಿ ಇಡ್ಬೇಕು, ಪಾಸಿಟಿವ್ ನಲ್ಲಿ ಇಡ್ಬೇಕು. ಲೆಟಸ್ ನಾನು ನಿಮ್ಗೆ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ -4 ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ.
ಓಕೆ, ಬಟ್ ಆನ್ಸರ್ ಏನ್ ಬರೀಬೇಕು ನೀವು? +4. ದಟ್ ಈಸ್ ವಾಟ್ ಮಾಡ್ಯುಲಸ್ ಅಂತಂದ್ರು. ಅರ್ಥ ಆಯ್ತಾ? ಸೊ ಕ್ವಶನ್ ಬರ್ಕೊಳ್ಳಿ. Find the acute angle between the lines. Find the acute angle between the lines. 7x minus 4y is equal to 0. 7x minus 4y is equal to 0. Next, and 3x minus 11y plus 5 is equal to 0. Okay. So ಬೋರ್ಡ್ ನೋಡಿ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು. So from this equation m1 value ಏನಾಗುತ್ತೆ? -7 by -4, nothing but what? 7/4. ಅರ್ಥ ಆಯ್ತಾ? Then from this equation ಏನ್ ಸಿಗುತ್ತೆ ನಿಮಗೆ? m2 ಏನಾಯ್ತು? -3 by -11, nothing but what? 3/11. ಇಲ್ಲಿವರೆಗೆ ಗೊತ್ತಾಗಿದೆಯಾ? ಇದು ಸ್ಲೋಪ್ 1, ಇದು ಸ್ಲೋಪ್ 2. ತಗೊಂಡು ಹೋಗ್ಬಿಟ್ಟು ಇಲ್ಲಿಗೆ ಹಾಕ್ಬೇಕು. ಏನಾಗುತ್ತೆ? m1 ವ್ಯಾಲ್ಯೂ ಏನು? 7/4 minus m2 ವ್ಯಾಲ್ಯೂ ಏನು? 3/11 divided by 1 plus m1 ವ್ಯಾಲ್ಯೂ ಏನು? 7/4 into m2 ವ್ಯಾಲ್ಯೂ ಏನು? 3/11. ಅರ್ಥ ಆಯ್ತಿದ್ಯಾ? m1 m2 ವ್ಯಾಲ್ಯೂಗಳು. ಓಕೆ, ಸೊ ಬೋರ್ಡ್ ನೋಡಿ ಕರೆಕ್ಟ್ ಆಗಿ. ಅಗೈನ್ ಇಲ್ಲಿ 4 ಮತ್ತೆ 11 ಇದೆ. ಓಕೆ, 4 ಮತ್ತೆ 11 ಸೇಮ್ ಟೇಬಲ್ ಅಲ್ಲಿ ಬರುತ್ತಾ LCM ತೆಗೆಯೋದಕ್ಕೆ? ನೋ, ರೈಟ್? ಸೊ ಅವಾಗ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸಾಕ್ಟ್ಲಿ. 11 7 ಎಷ್ಟು? 77 minus 4 3 ಎಷ್ಟು? 12 divided by 11 4 ಎಷ್ಟು? 44. ಇಷ್ಟ ಅರ್ಥ ಆಗಿದೆಯಾ ಎಲ್ಲರಿಗೂ? ದೆನ್ ಡಿನಾಮಿನೇಟರ್ ಅಲ್ಲಿ 11 4 ಎಷ್ಟು? 44. 44 into 1 ಎಷ್ಟು? 44. So 44 plus 7 3s are 21 divided by 44. ಈ ಮೋಡ್ ಹಾಕ್ಲೇಬೇಕು. ಅರ್ಥ ಆಯ್ತಾ? ಇಲ್ಲಿ LCM ತೆಗೆದ್ವಿ. LCM ನಥಿಂಗ್ ಬಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ವಿ. ಓಕೆ, ಇಲ್ಲೇನ್ ಮಾಡಿದ್ವಿ? 11 4s are 44, 44 1s are 44 ಅಂತ ಬರೆದ್ವಿ. 7 3s are 21. ನಾವು 77 ಅಲ್ಲಿ 12 ಆದ್ರೆ ಎಷ್ಟಪ್ಪ? 65. ಇಲ್ಲಿ ಈ 44 ಗೆಟ್ ಕ್ಯಾನ್ಸಲ್. 44 ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ನಾವು 44 plus 25 ಎಷ್ಟು? 65. ಸಾರಿ 65. ಸೊ 65/65 ಏನಾಯ್ತು? 1 ಆಯ್ತು. ಆನ್ಸರ್ ಏನ್ ಬಂದಿದೆ? 1 ಬಂದಿದೆ. ನೋಡಿ ಇಲ್ಲಿ ಬೋರ್ಡ್ ನೋಡಿ, ನಿಮಗೆ ಬಂದಿರೋದು tan theta is equal to 1 ಅಂತ. ಓಕೆನಾ? tan theta is equal to 1 ಅಂತ. Angle between the two lines ಅಂದ್ರೆ you need to find only theta. Theta ಏನಾಗುತ್ತೆ? ಎಕ್ಸಾಕ್ಟ್ಲಿ tan inverse of 1 ಅಂದ್ರೆ tan ಅಲ್ಲಿ 1 ಯಾವ ಡಿಗ್ರಿಯಲ್ಲಿ ಬರುತ್ತೆ? at 45 degree. ಇದನ್ನು ನೀವು ಹಾಕ್ಬೇಕು. ಅಲ್ಲಿ ಬೇಕು ಅಂತ ಆಪ್ಷನ್ 1 ಅಂತಾನು ಕೊಟ್ಟಿರ್ತಾನೆ. ಓಕೆ, ಬಟ್ ನೀವ್ ಏನ್ ಮಾಡ್ಬೇಕು? ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಆಂಗಲ್ ಯಾವತ್ತು ಡಿಗ್ರಿಯಲ್ಲಿ ಇರುತ್ತೆ. ಡಿಗ್ರಿ ಅಂದ್ರೆ ಏನು? tan ಅಲ್ಲಿ 1 ಯಾವಾಗ ಬರುತ್ತೆ? at 45 degree. ಅದೇ √3 ಬಂದಿದ್ರೆ ಯಾವ ಡಿಗ್ರಿ ಆಗ್ತಾ ಇತ್ತು? 60. 1/√3 ಬಂದಿದ್ರೆ 30. ಓಕೆ, ಅದೇ ಏನಾದ್ರೂ ನಿಮಗೆ ಬರೀ 3 ಬಂದಿತ್ತಪ್ಪ. ಲೆಟ್ ಅಸ್ ಸೇ ಒಂದ್ ಪ್ರಾಬ್ಲಮ್ ನಿಮಗೆ ಪೋಸ್ಟ್ ಮಾಡ್ತೀನಿ ವಿತ್ ಆನ್ಸರ್. ಅಲ್ಲೇನಾಗಿದೆ? ನಿಮಗೆ 3 ಬಂದಿರುತ್ತೆ. ಓಕೆ, ಅವಾಗ ಏನಾಗುತ್ತೆ ಆನ್ಸರು? tan is equal to theta is equal to tan inverse of 3. ಫೈನಲ್ ಇಷ್ಟನೇ. ಬಿಕಾಸ್ √3 ಗಾದ್ರೆ 60 ಡಿಗ್ರಿ ಅಂತ ಬರೆದು ಬಿಡ್ತೀರಾ, ಬಟ್ ಬರೀ 3ಗೆ ಇಲ್ಲ. ಅದಕ್ಕೋಸ್ಕರ ನೀವು ಇಷ್ಟಕ್ಕೆ ಬಿಡ್ಬೋದು. ಬಟ್ ಇಲ್ಲಿ ಗೊತ್ತಿದೆ ಅಲ್ವಾ 1 45 ಡಿಗ್ರಿ ಅಂತ ಬರ್ಕೊಳ್ಳಿ. ಬೇಗ ಬರ್ಕೊಳ್ಳಿ. ಬರ್ಕೊಂಡ್ರಾ? ನೀಟಾಗಿ ಬರ್ಕೊಂಡ್ರಾ? ಬರ್ಕೊಳ್ಳಿ, ಎಲ್ಲರೂ ಬರ್ಕೊಳ್ಳಿ.
ಬರೆದ್ರ ಎಲ್ಲಾರು? ಓಕೆ, ಒಂದು ಕ್ವಿಕ್ ರೀಕ್ಯಾಪ್. ಬರೀತಾನೆ ಆನ್ಸರ್ ಮಾಡ್ಬಿಡಿ. ಸ್ಟ್ರೈಟ್ ಲೈನ್ ಈಕ್ವೇಶನ್ ಏನು? ax plus by plus c is equal to 0. ಸ್ಟ್ರೈಟ್ ಲೈನ್ ಗೆ ಸ್ಲೋಪ್ ಅಂತ ಬರುತ್ತೆ. ಸ್ಲೋಪ್ ಇಸ್ ಡಿನೋಟೆಡ್ ಬೈ ವಾಟ್? ಸ್ಮಾಲ್ ಲೆಟರ್ m. ಫಾರ್ಮುಲಾ ಕೇಳ್ತೀನಿ ಕ್ವಶನ್ ಆಮೇಲೆ ಹೇಳಿ. ಯಾವಾಗ ಇನ್ಕ್ಲೈನ್ಡ್ ಅಂತ ಕೊಟ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? tan theta. m is equal to tan theta. 2 ಪಾಯಿಂಟ್ಸ್ ಕೊಟ್ಟಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? y2 minus y1 divided by x2 minus x1. ಅದೇ ಸ್ಟ್ರೈಟ್ ಲೈನ್ ಕೊಟ್ಟಾಗ ಯಾವ್ದು ಯೂಸ್ ಮಾಡ್ತೀರಾ? ಮೈನಸ್ a by b. ಮೈನಸ್ a by b. ಇಷ್ಟ ಅರ್ಥ ಆಗಿದೆ? ದೆನ್ ಈಗ ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಫೈಂಡ್ ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಮೈನಸ್ c by a. ಅದೇ y ಇಂಟರ್ಸೆಪ್ಟ್ ಯೂಸ್ ಮಾಡಿ ಅಂತಂದ್ರೆ ಮೈನಸ್ c by b. ದೆನ್ ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ ಎರಡು ಕೊಡ್ತೀನಿ. ಫಾರ್ಮ್ ಈ ಸ್ಟ್ರೈಟ್ ಲೈನ್ ಅಂತಂದ್ರೆ ಯಾವ ಇಕ್ವೇಶನ್ ಯೂಸ್ ಮಾಡ್ತೀರಾ? x by a plus y by b is equal to 1. ಓಕೆ, ಅದೇ ಒಂದು ಪಾಯಿಂಟ್ ಒಂದು ಸ್ಲೋಪ್ ಕೊಟ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯಾವ್ದದು? y minus y1 is equal to 1 into x minus x1. ಓಕೆ, ಈಗ y ಇಂಟರ್ಸೆಪ್ಟ್ ಕೊಟ್ಟು ಸ್ಲೋಪ್ ಕೊಟ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? y is equal to mx plus c. ಓಕೆ, ದೆನ್ ಎರಡು ಪಾಯಿಂಟ್ಸ್ ಕೊಟ್ಟು ಈಕ್ವೇಶನ್ ಫಾರ್ಮ್ ಮಾಡಿ ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? y minus y1 is equal to y2 minus y1 divided by x2 minus x1 into x minus x1. ಬರ್ತಾ ಇದೆಯಾ ತಲೆನಲ್ಲಿ? ದೆನ್ ನೆಕ್ಸ್ಟ್ ಪ್ಯಾರಲಲ್ ಅಂತಂದ್ರೆ ಏನು? m1 is equal to m2. m1 is equal to m2. ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಏನು? m1 into m2 is equal to 1. ಓಕೆ, ಈಗ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಇಕ್ವೇಶನ್ ಕೊಟ್ಬಿಟ್ಟು ನೀವು ಯಾವ್ದೋ ಒಂದು ಲೈನ್ ನ ಫೈಂಡ್ ಔಟ್ ಮಾಡಬೇಕು ವಿಚ್ ಇಸ್ ಪ್ಯಾರಲಲ್ ಟು ದ ಗಿವನ್ ಇಕ್ವೇಶನ್ ಅಂತ ಹೇಳಿದ್ದಾರೆ. ಹಾಗೆ ಅವರು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಫಸ್ಟ್ ಪ್ರೊಸೀಜರ್? So first you will find out what? Slope for the given equation. Okay, same slope na ನೀವು ಹೇಗೆ ಯೂಸ್ ಮಾಡಬೇಕು ಇವಾಗ? ಸ್ಲೋಪ್ ಮತ್ತೆ ಗಿವನ್ ಪಾಯಿಂಟ್ ನ ಯೂಸ್ ಮಾಡಿಕೊಂಡು ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಇಕ್ವೇಶನ್ ಮಾಡಬೇಕು. ದೆನ್ ಈಗ ಒಂದು ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಎರಡು ಪಾಯಿಂಟ್ ಕೊಟ್ಬಿಟ್ಟು ಆ ಒಂದು ಪಾಯಿಂಟ್ ಮಾಡ್ತಕ್ಕಂತ ಲೈನಿಗೆ ಯಾವ್ದೋ ಒಂದು ಲೈನ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ಬೇಕು? ಸ್ಲೋಪ್ ಫೈಂಡ್ ಔಟ್ ಮಾಡ್ಕೋತೀರಾ ಬೈ ಯೂಸಿಂಗ್ ಯಾವ್ದು? y2 minus y1 divided by x2 minus x1. ಅಲ್ಲಿಂದ ನಿಮಗೆ ಸ್ಲೋಪ್ ಸಿಗುತ್ತೆ. ಅವರು ಪರ್ಪೆಂಡಿಕ್ಯುಲರ್ ಅಂತ ವರ್ಡ್ ಕೊಟ್ಟಿರೋದಕ್ಕೆ ನೀವ್ ಏನ್ ಮಾಡ್ಬೇಕು? ಇನ್ವರ್ಸ್ ಅಥವಾ ರೆಸಿಪ್ರೋಕಲ್ ಮಾಡ್ಬಿಟ್ಟು ನೆಗೆಟಿವ್ ಇದ್ರೆ ನೀವು ಎದ್ರಲ್ಲಿ ಬರೀಬೇಕು? ಪಾಸಿಟಿವ್. ದೆನ್ ನೌ ಯು ಗಾಟ್ ಎ ಸ್ಲೋಪ್ ಅಂಡ್ ಆಲ್ರೆಡಿ ದೇ ಆರ್ ಗಿವನ್ ಒನ್ ಪಾಯಿಂಟ್. ಅಗೇನ್ ಯಾವ ಫಾರ್ಮುಲಾ? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಇಲ್ಲಿವರೆಗೆ ಬಂತು. ದೆನ್ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಬಂದ್ರೆ ಫಾರ್ಮುಲಾ ಏನು? tan theta is equal to mod m1 minus m2 divided by 1 plus m1 into m2. Sometimes ನಿಮಗೆ ಕ್ವೆಶ್ಚನ್ ಅಲ್ಲಿ ಡೈರೆಕ್ಟ್ ಆಗಿ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಎ ಆಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಅಂತ ಕೊಟ್ಟಾಗ ನಿಮಗೆ ಅವರ ಆಪ್ಷನ್ ಅಲ್ಲಿ ಥೀಟಾ ಮಾತ್ರ ಇಲ್ಲಿಟ್ಬಿಟ್ಟು ಟ್ಯಾನ್ ನ ಈ ಕಡೆ ಇನ್ವರ್ಸ್ ಮಾಡಿರ್ತಾರೆ. ಅರ್ಥ ಆಗ್ತಿದ್ಯಾ? ಏನ್ ಮಾಡಿರ್ತಾರೆ? ಥೀಟಾನ ಮಾತ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಟ್ಟು ಟ್ಯಾನ್ ನ ರೈಟ್ ಹ್ಯಾಂಡ್ ಸೈಡ್ ಗೆ ಇನ್ವರ್ಸ್ ಮಾಡಿರ್ತಾರೆ. ಇಷ್ಟೊತ್ತಾಗಿದ್ಯಾ? ಈ ಮಾಡ್ ಅಂತಂದ್ರೆ ಮೀನಿಂಗ್ ಏನು? ನೆಗೆಟಿವ್ ಅಲ್ಲಿ ಬಂದ್ರು ಕೂಡ ನೀವು ಆನ್ಸರ್ ನ ಎದ್ರಲ್ಲಿ ಇಡಬೇಕು? ಪಾಸಿಟಿವ್. ಸೊ ಕೆಲವೊಂದ್ಸತಿ ಆಪ್ಷನ್ ಅಲ್ಲಿ ನೆಗೆಟಿವ್ ನ ಹಾಗೆ ಇಟ್ಟಿರ್ತಾರೆ ಅವನು, ಬಟ್ ಇನ್ನೊಂದು ಆಪ್ಷನ್ ಪಾಸಿಟಿವ್ ನಲ್ಲಿ ಕೊಟ್ಟಿರ್ತಾನೆ. ನೀವೇನ್ ಮಾಡ್ಬೇಕು? ಮಾಡ್ ಇರೋದ್ರಿಂದ ನೆಗೆಟಿವ್ ಅಲ್ಲಿ ಇದ್ರು ನೀವು ಇದ್ರಲ್ಲಿ ಇಡ್ಬೇಕು, ಪಾಸಿಟಿವ್ ಇಡ್ಬೇಕು. ಇಲ್ಲಿವರೆಗೆ ಅರ್ಥ ಆಗಿದ್ಯಾ? ಅಬ್ಬಾ, this completes your straight line 4 marks.
ಓಕೆ. ಮತ್ತೆ ಫ್ಯಾಕಲ್ಟಿಗೆ ಸ್ಟ್ರೈಟ್ ಲೈನ್ ನ 3 ತಿಂಗಳು ಪಾಠ ಮಾಡೋದು ಗೊತ್ತು, 3 ಅವರಲ್ಲಿ ಮುಗಿಸೋದು ಗೊತ್ತು. ಹಳೊಬ್ರಿಗೆ ಇದನ್ನ ಆಲ್ಮೋಸ್ಟ್ ಒಂದು 2.5 ಮಂತ್ ಏನೋ ಮಾಡಿದ್ದೆ. ಬರೀ ಸಂಡೇ ಅಲ್ವಾ ಕ್ಲಾಸಸ್ ಇರ್ತಿದ್ದಿಲ್ಲ ಅವಾಗ. ಆ 2.5 ಮಂತ್ ಕ್ಲಾಸ್ ನ ನಿಮಗೆ 3.5 ಅವರ್ ಅಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಏನ್ ಮಾಡ್ಸಿದೀನೋ ಅದೇನೆ. ಬಟ್ ಅವರಿಗೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಗಳನ್ನ ತಗೊಂಡ್ವಿ. ಬಟ್ ನಿಮಗೆ ಎಲ್ಲಾ ಸಿಮಿಲರ್ ಮಾಡ್ಸಿದೀನಿ. ಕ್ವಶನ್ ಪೇಪರ್ ಪ್ರಾಬ್ಲಮ್ ನೀವು ಮಾಡಿ ಗೊತ್ತಾಗಿದ್ದು ಕೇಳ್ಕೊಡಿ ಅಂತ ಹೇಳ್ತೀನಿ. ನಾಳೆ ಕೇಳಿಸ್ಕೊಳ್ಳಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಡುವಂತ ಮುಗೀತ. ಹೋದ ವರ್ಷ ಎಲ್ಲ ನಾವು 4 ಗಂಟೆ ತನಕ ಕೂರ್ಸ್ಕೊತಿರ್ಬೇಕಂಡ್ರು. ಅದೇನೋ ನಿಮ್ಮ ಅದೃಷ್ಟನೋ ನಮ್ಮ ಅದೃಷ್ಟನೋ ಬೇಗ ಬೇಗ ಬಿಡ್ತಾ ಇದೀವಿ. ಓಕೆ, ಬೇಗ ಬೇಗ ಯಾಕೆ ಬಿಡ್ತಾ ಇದೀವಿ ಅಂದ್ರೆ ಬೇಗ ಪೋರ್ಷನ್ ಮುಗಿಸ್ತಿದೀವಿ. ನಿಮಗೆ ಅವ್ರಿಗೆ ಮುಗಿಸಿರ್ಲಿಲ್ಲ. ಓಕೆ, ನಾಳೆ ಪೋರ್ಷನ್ ಏನ್ ಹೇಳಿದ್ದೀನೋ ಅದನ್ನ ಓದ್ಕೊಂಡ್ಬಿಟ್ಟು 10:30 ಅಂದ್ರೆ 10:30 ಇನ್ನಿರಿ. 11ಗೆ 11:15ಗೆ ಬರಬೇಡಿ. ಟೆಸ್ಟಿಗೆ ಲೇಟ್ ಆಗೋದು ನಿಮಗೇನೆ. ಓಕೆ, ಕರೆಕ್ಟ್ ಆಗಿ ಎಷ್ಟು ಅವರ್ಸ್ ಈ ಸತಿನೋ 2 ಅವರ್ಸ್ ಜಾಸ್ತಿ ಕೊಡೋದಿಲ್ಲ ಟೈಮ್, ಬಿಕಾಸ್ ನಿಮಗೆ ಶಾರ್ಟ್ ಇದೆ ಇದು ಸಿಲೆಬಸ್. 2 ಅವರ್ಸ್ 10:30 ಇಂದ 12:30 ವರೆಗೂ ಟೆಸ್ಟ್ ಇರುತ್ತೆ. ಆಮೇಲೆ ಒಂದು ½ an hour ಬ್ರೇಕ್ ಕೊಡ್ತೀನಿ. ಮತ್ತೆ ಆಮೇಲೆ ಕ್ಲಾಸ್ ಇರುತ್ತೆ ನಾಳೆ. ಸೊ ಲಂಚ್ ಬಾಕ್ಸ್ ತರೋದಿದ್ರೆ ಲಂಚ್ ಬಾಕ್ಸ್ ತಂದ್ಬಿಡಿ. ಬಿಕಾಸ್ IT ಸ್ಕಿಲ್ 1 ಚಾಪ್ಟರ್ ಉಳ್ಕೊಂಡಿದೆ ಅಲ್ವಾ. IT ಸ್ಕಿಲ್ ಆ 1 ಚಾಪ್ಟರ್ ನ ಕವರ್ ಮಾಡ್ಬಿಟ್ರೆ ನಮ್ ಕಡೆಯಿಂದ ಆಲ್ ಡನ್. ಆಮೇಲೆ ಬರೀ ರಿವಿಷನ್. ಸಂಡೇ ಕೇಳಿಸ್ಕೊಳ್ಳಿ, ಸಂಡೇ ಮ್ಯಾಟ್ರಿಕ್ಸ್ ಇರುತ್ತೆ. ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮ್ಯಾಟ್ರಿಕ್ಸ್ ಚಾಪ್ಟರ್ ಇವತ್ ಮಾಡಿ ಚೆನ್ನಾಗಿತ್ತ? ಇದೇ ತರನೇ ಮ್ಯಾಟ್ರಿಕ್ಸ್ ಕಂಪ್ಲೀಟ್ ರಿವಿಷನ್ ಮಾಡ್ಕೊಡ್ತೀನಿ, ಮಿಸ್ ಮಾಡ್ಕೋಬೇಡಿ ಆಯ್ತಾ. ಅದ್ರ ಜೊತೆ ಸರ್ದು ಬೇರೆ ಸಬ್ಜೆಕ್ಟ್ ಪೈಥಾನ್ ಕೆಲವೊಂದು ಕ್ವಶನ್ ಡಿಸ್ಕಷನ್ ಮಾಡ್ತಾರ ಅವರು ಮ್ಯಾಟ್ರಿಕ್ಸ್ ಆದ್ಮೇಲೆ. ಫೈನ್, ಆಯ್ತು, ಹೊರಡ್ಬೋದು. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಟುಮಾರೋಸ್ ಎಕ್ಸಾಮ್. ನಾಳೆಗೆ ಕ್ಯಾಶ್ ಪ್ರೈಸ್ ಇರುತ್ತೆ. ಯಾರು ಫಸ್ಟ್ ಪ್ರೈಸ್ ತಗೋತೀರ ಅವರು.